1948 ಲಾಕ್ ಹಾರ್ಟ್ ಅಂತ ಹೇಳಿ ಏನು ಆರ್ಮಿ ಚೀಫ್ ಇರ್ತಾನೋ ಅವನು ರಾಜೀನಾಮೆ ಕೊಟ್ಟು ವಾಪಸ್ ಹೋಗ್ತಾನೆ. ಆವಾಗ ನೆಹರು ಅವರು ಒಂದು ಸಭೆಯನ್ನು ಕರೆದು ನಮ್ಮ ಹತ್ರ ಆರ್ಮಿಯನ್ನು ಮುಂದಾಳತ್ವ ವಹಿಸಿದ ಅನುಭವ ಇಲ್ಲ, ಹೀಗಾಗಿ ಇಂಗ್ಲೆಂಡ್ನಿಂದ ಇನ್ನೊಬ್ಬರಿಗೆ ಯಾರಿಗಾದರೂ ಆರ್ಮಿ ಚೀಫ್ ತರೋಣ ಅಂತ ಹೇಳಿ ಸಜೆಷನ್ ಕೇಳ್ತಾರೆ ಸಭೆಯಲ್ಲಿ. ಆ ಸಭೆಯಲ್ಲಿ ನಮ್ಮ ಭಾರತದ ಸೈನ್ಯವನ್ನು ಮುಂದಾಳತ್ವ ವಹಿಸಿ ವರ್ಲ್ಡ್ ವಾರ್ 2ನಲ್ಲಿ ಸಕ್ಸಸ್ಫುಲ್ ಆದಂತಹ ಲೆಫ್ಟಿನೆಂಟ್ ನಥು ಸಿಂಗ್ನೂ ಇರ್ತಾರೆ. ಅವ್ರು ಹೇಳ್ತಾರೆ, ಪ್ರಧಾನಮಂತ್ರಿಯವರೇ, ಕೇವಲ ಆರ್ಮಿ ಅಷ್ಟೇ ಅಲ್ಲ, ನಮ್ಮ ಭಾರತಕ್ಕೆ ಪ್ರಧಾನಮಂತ್ರಿ ಆದ ಅನುಭವನೂ ಯಾರಿಗಿಲ್ಲ, ಒಬ್ಬ ಪ್ರಧಾನಮಂತ್ರಿ ಇಂಗ್ಲೆಂಡ್ನಿಂದ ತೊಗೊಂಡು ಬರೋಣ ಅಂತ ಹೇಳ್ತಾರೆ. ಇದರಿಂದ ಸಿಟ್ಟಾಗ್ತಾರೆ ನೆಹರು ಅವರು. ಆದರೆ ಅದೇ ಸಭೆಯಲ್ಲಿ ಬಲ್ದೇವ್ ಸಿಂಗ್ ಇರ್ತಾರೆ, ನಮ್ಮ ಡಿಫೆನ್ಸ್ ಮಿನಿಸ್ಟರ್. ಅವರು ಈ ನಥು ಸಿಂಗನ ಕೆಚ್ಚೆದೆಯನ್ನು ಒಪ್ಕೊಂಡು ನೀವೇ ಆಗ್ರಿ ಅಂತ ಹೇಳ್ತಾರೆ. ಆದರೆ ನಥು ಸಿಂಗ್ ಹೇಳ್ತಾನೆ, ಇಲ್ಲ, ನನಗಿಂತ ಆಹಾರ ಮತ್ತು ದಕ್ಷ ವ್ಯಕ್ತಿಯೊಬ್ಬರು ಇದ್ದಾರೆ ಅಂತ ಹೇಳಿ ಜನರಲ್ ಕರಿಯಪ್ಪ ಅವ್ರ ಹೆಸರು ಹೇಳ್ತಾರೆ. ಆವಾಗ ಕರಿಯಪ್ಪ ಅವರು ಆರ್ಮಿ ಚೀಫ್ ಆಗ್ತಾರೆ. ಇತಿಹಾಸ ಪುಟದಿಂದ ಈ ಅದ್ಭುತವಾದ ಘಟನೆಯನ್ನು ತಂದಿದ್ದೇನೆ. ಜೈ ಹಿಂದ್, ಜೈ ಶ್ರೀಕೃಷ್ಣ.